11th question. Prove that the parallelogram circumscribing a circle is a rhombus ಅಂತಿದ್ದಾರೆ. ಏನು ಇದ್ರಲ್ಲಿ ಇಂಪಾರ್ಟೆಂಟ್ ಇರೋದು? ನಮಗೆ ಪ್ಯಾರಲೋಗ್ರಾಮ್ ಪ್ರಾಪರ್ಟೀಸ್ ಮತ್ತು ರಾಂಬಸ್ ಪ್ರಾಪರ್ಟೀಸ್ ಇಂಪಾರ್ಟೆಂಟು. ಸರ್ಕಮ್ಸ್ಕ್ರೈಬಿಂಗ್ ನಾನು ಆಗಲೇ ಹಿಂದಿನ ಕ್ವೆಶನಲ್ಲಿ ಎಕ್ಸ್ಪ್ಲೇನ್ ಮಾಡೀನಿ. 4 ಸೈಡ್ಸ್ ಆಫ್ ದ ಫಿಗರು ಟ್ಯಾಂಜೆಂಟ್ ಆಗಿದ್ರೆ ಈ ಸರ್ಕಲ್ಗೆ, ಸರ್ಕಲು ಫಿಗರ್ ಒಳಗಿದೆ ಆ್ಯಂಡ್ ಈ 4 ಸೈಡ್ಸು ಟ್ಯಾಂಜೆಂಟ್ ಆಗಿದ್ರೆ ಅವಾಗ ಅದಕ್ಕೆ ನಾವು ಸರ್ಕಮ್ಸ್ಕ್ರೈಬ್ ಅಂತೀವಿ. ಸೊ ಪ್ಯಾರಲೋಗ್ರಾಮ್ ನಮ್ಗೆ ಏನಾಗಲೇ ಗೊತ್ತು, ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಆ್ಯಂಡ್ ಈಕ್ವಲ್ ಅಂತ ಗೊತ್ತು ನಮಗೆ. ಸೊ ಏನಂತ ಬರೀಲಿ ಇಲ್ಲಿ? ಎ ಬಿ ಈಕ್ವಲ್ ಟು ಸಿ ಡಿ, ಎ ಬಿ ಈಕ್ವಲ್ ಟು ಸಿ ಡಿ ಅಂತ ಆಗಲೇ ಗೊತ್ತು, ಆ್ಯಂಡ್ ಎ ಡಿ ಈಕ್ವಲ್ ಟು ಬಿ ಸಿ. ಏನಂತ ಬರೀಲಿ? ಪ್ಯಾರಲೋಗ್ರಾಮ್ ಪ್ರಾಪರ್ಟಿ. ಇದು ನಮಗಾಗಲೇ ಗೊತ್ತು. ಸೊ ಏನು ನೋಡೋಣ ಈಗ. ನಮಗೆ ರಾಂಬಸ್ ಪ್ರಾಪರ್ಟಿ ಏನು? ಇನ್ ಅ ರಾಂಬಸ್ ಆಲ್ 4 ಸೈಡ್ಸ್ ಆರ್ ಈಕ್ವಲ್. ವೆರಿ ಇಂಪಾರ್ಟೆಂಟು ಇದು ರಾಂಬಸ್ ಅಲ್ಲಿ. ಸೊ ಇವಾಗ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಟ್ಯಾಂಜೆಂಟ್ಸ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್ ಅಂತ ಆಗಲೇ ಗೊತ್ತು ಥಿಯರಮ್ 2 ಇಂದ. ಸೊ ಹೇಗೆ ಬರೆಯೋಣ ಇಲ್ಲಿ? ಎ ಪಿ ಈಕ್ವಲ್ ಟು ಎ ಎಸ್. ನೆಕ್ಸ್ಟ್ ಬಿ ಕನ್ಸಿಡರ್ ಮಾಡೋಣ. ಬಿ ಪಿ ಈಕ್ವಲ್ ಟು ಬಿ ಕ್ಯೂ. ಸಿ ಕನ್ಸಿಡರ್ ಮಾಡೋಣ. ಸಿ ಆರ್ ಈಕ್ವಲ್ ಟು ಆರ್ ಡಿ. ಮತ್ತು ಡಿ ಕನ್ಸಿಡರ್ ಮಾಡಿದಾಗ ಡಿ ಆರ್ ಈಕ್ವಲ್ ಟು ಡಿ ಎಸ್. ಏನಿದು? ಥಿಯರಮ್ 2. ಥಿಯರಮ್ 2 ಏನು ಅಂತ ಬರಿಬೇಕು. ಇನ್ ವರ್ಡ್ಸ್ ಏನು ಈ ಥಿಯರಮು ಅಂತ ಬರಿಬೇಕು. ನೆಕ್ಸ್ಟ್ ಏನು ಮಾಡೋಣ? ಈ 4 ಈಕ್ವೇಷನ್ಸನ್ನು ಆ್ಯಡ್ ಮಾಡೋಣ. ಆ್ಯಡಿಂಗ್ ದ ಈಕ್ವೇಷನ್ಸ್, ಲೆಫ್ಟ್ ಹ್ಯಾಂಡ್ ಸೈಡನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಬರೆಯೋಣ, ಆಲ್ ದ ರೈಟ್ ಹ್ಯಾಂಡ್ ಸೈಡನ್ನ ಟರ್ಮ್ಸನ್ನ ರೈಟ್ ಹ್ಯಾಂಡ್ ಸೈಡಲ್ಲಿ ಬರೆಯೋಣ. ಸೊ ಏನು ಸಿಗುತ್ತೆ? ಎ ಪಿ ಪ್ಲಸ್ ಬಿ ಪಿ ಪ್ಲಸ್ ಸಿ ಆರ್ ಪ್ಲಸ್ ಡಿ ಆರ್ ಈಕ್ವಲ್ ಟು ಅಲ್ಲಿ ಎ ಎಸ್ ಪ್ಲಸ್ ಬಿ ಕ್ಯೂ ಪ್ಲಸ್ ಇಲ್ಲಿ ಸಿ ಆರ್ ಈಕ್ವಲ್ ಟು ಸಿ ಕ್ಯೂ, ಸಾರಿ ಸಿ, ಇದು ಸಿ ಕ್ಯೂ, ಮೈ ಬ್ಯಾಡ್. ಸೊ ಇಲ್ಲಿ ಏನಾಗುತ್ತೆ? ಸಿ ಕ್ಯೂ ಪ್ಲಸ್ ಡಿ ಎಸ್. ಎ ಪಿ ಪ್ಲಸ್ ಬಿ ಪಿ ಏನು? ಎ ಪಿ ಬಿ ಪಿ. ಸೊ ಇದು ಏನಾಗುತ್ತೆ? ಎ ಬಿ. ಸಿಮಿಲರ್ಲಿ ಸಿ ಆರ್ ಪ್ಲಸ್ ಡಿ ಆರ್, ಸಿ ಆರ್ ಡಿ ಆರ್ ಇದೇನಾಗುತ್ತೆ? ಸಿ ಡಿ ಈಸ್ ಈಕ್ವಲ್ ಟು, ನಾನು ಏನು ಗ್ರೂಪ್ ಮಾಡ್ತೀನಿ? ಎ ಎಸ್ ಡಿ ಎಸ್. ಸೊ ಇಲ್ಲಿ ಎ ಎಸ್ ಡಿ ಎಸ್ ಇದೇನಾಗುತ್ತೆ? ಎ ಡಿ ಪ್ಲಸ್ ಇದೇನಾಗುತ್ತೆ? ಬಿ ಕ್ಯೂ ಸಿ ಕ್ಯೂ ಈಕ್ವಲ್ ಟು ಬಿ ಸಿ. ಎ ಬಿ ಪ್ಲಸ್ ಸಿ ಡಿ ನಮಗಾಗಲೇ ಏನು ಗೊತ್ತು? ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಗೊತ್ತು. ಸೊ ಇದನ್ನು ನಾನು ಅಕಸ್ಮಾತ್ 1 ಅಂತ ಕರೆದ್ರೆ, ಇದನ್ನು 2 ಅಂತ ಕರೆದ್ರೆ, ಫ್ರಮ್ 1 and 2 ಏನಂತ ಬರೀಲಿ? ಎ ಬಿ ಮತ್ತು ಸಿ ಡಿ ಎರಡು ಈಕ್ವಲ್ಲು. ಸೊ 2 ಎ ಬಿ ಈಕ್ವಲ್ಸ್ 2 ಬಿ ಸಿ. 2 ಮತ್ತು 2 ಕ್ಯಾನ್ಸಲ್. ಸೊ ಏನು ಉಳಿಯುತ್ತೆ? ಎ ಬಿ ಈಕ್ವಲ್ ಟು ಬಿ ಸಿ. ಬಟ್ ನಮಗೆ ಆಗಲೇ ಏನು ಗೊತ್ತು? ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಗೊತ್ತು. ಸೊ ಏನಂತ ಬರೀಬೋದು? ಎ ಬಿ ಈಕ್ವಲ್ ಟು ಬಿ ಸಿ ಅಂತ ಗೊತ್ತು. ಬಟ್ ಎ ಬಿ ಏನು ಈಕ್ವಲ್ ಟು ಸಿ ಡಿ, ಮತ್ತು ನಮಗೆ ಎ ಡಿ ಈಕ್ವಲ್ ಟು ಬಿ ಸಿ ಅಂತ ಗೊತ್ತು. ಸೊ ಬಿ ಸಿ ಈಕ್ವಲ್ ಟು ಎ ಡಿ ಅಂತಲೂ ಬರಿಬೋದು. ಏನು ಸಿಗ್ತಿದೆ? ಆಲ್ 4 ಸೈಡ್ಸ್ ಆರ್ ಈಕ್ವಲ್ ಅಂತ ಸಿಗ್ತಿದೆ. ಸೊ ಏನಂತ ಬರೀಲಿ? ಆಲ್ 4 ಸೈಡ್ಸ್ ಆರ್ ಈಕ್ವಲ್. ಆಲ್ 4 ಸೈಡ್ಸ್ ಆರ್ ಈಕ್ವಲ್ ಅಂದರೆ ಏನು? ದಿಸ್ ಇಂಪ್ಲೈಸ್ ಎ ಬಿ ಸಿ ಡಿ ಈಸ್ ಅ ರಾಂಬಸ್. ಸೊ 12th ಕ್ವೆಶನ್ ನೋಡೋಣ. ಇಲ್ಲಿ ಹೇಳಿಯಾರೆ ಒಂದು ಟ್ರಯಾಂಗಲ್ ಸರ್ಕಲ್ನ ಸರ್ಕಮ್ಸ್ಕ್ರೈಬ್ ಮಾಡ್ತಿದೆ ಅಂತ. ಸರ್ಕಮ್ಸ್ಕ್ರೈಬ್ ಅಂದರೆ ದ ಡಿಫ್ರೆಂಟ್ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಸರ್ಕಲ್ಗೆ ಟ್ಯಾಂಜೆಂಟ್ಸ್ ಥರ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಎ ಬಿ ಬಿ ಸಿ ಮತ್ತು ಎ ಸಿ ಟ್ಯಾಂಜೆಂಟ್ಸ್ ಆಫ್ ದ ಸರ್ಕಲ್. ಮತ್ತು ಇನ್ನೇನು ಕೊಟ್ಟಿದ್ದಾರೆ?
ಎ ಡಿ ಲೈನು ಸಿ ಬಿನ ಸ್ಪ್ಲಿಟ್ ಮಾಡ್ತಿದೆ. ಸೊ ಸಿ ಡಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್, ಡಿ ಬಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಆ್ಯಂಡ್ ಇನ್ನೇನು ಕೊಟ್ಟಿದ್ದಾರೆ, ರೇಡಿಯಸ್ ಆಫ್ ದ ಸರ್ಕಲ್. ಸೊ ಈ ಸರ್ಕಲ್ ಇದು ರೇಡಿಯಸ್ 4 ಸೆಂಟಿಮೀಟರ್ ಅಂತ. ನಾವೇನು ಕಂಡುಹಿಡಿಬೇಕು ಅಂದರೆ ಎ ಬಿ ಮತ್ತು ಎ ಸಿ ಲೆಂತ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ನಮಗಾಗಲೇ ಥಿಯರಮ್ 2 ಇಂದ ಏನು ಗೊತ್ತು, ಟ್ಯಾಂಜೆಂಟ್ಸ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್. ಸೊ ಸಿ ಕನ್ಸಿಡರ್ ಮಾಡಿದ್ರೆ ಇದು ಮತ್ತು ಇದು ಏನಿದು ಸಿ ಎಫ್ ಮತ್ತು ಸಿ ಡಿ ಆರ್ ಈಕ್ವಲ್. ಸಿಮಿಲರ್ಲಿ ಬಿ ಕನ್ಸಿಡರ್ ಮಾಡಿದ್ರೆ ಬಿ ಡಿ ಮತ್ತು ಬಿ ಇ ಈಕ್ವಲ್ ಇದೆ. ಮತ್ತು ಎ ಕನ್ಸಿಡರ್ ಮಾಡಿದ್ರೆ ಎ ಎಫ್ ಮತ್ತು ಎ ಇ ಈಕ್ವಲ್ ಆಗಿದೆ. ಸೊ ಏನು ಬರೀಲಿ ಇಲ್ಲಿ, ಸಿ ಡಿ ಈಕ್ವಲ್ ಟು ಸಿ ಎಫ್. ಆ್ಯಂಡ್ ಅದು ಎಷ್ಟು ನಮಗೆ ಸಿ ಡಿ ಆಗಲೇ 6 ಸೆಂಟಿಮೀಟರ್ ಅಂತ ಗೊತ್ತು. ಸೊ ಈಕ್ವಲ್ ಟು 6 ಸೆಂಟಿಮೀಟರ್ ಅಂತ ಬರಿತೀನಿ. ಏನು ರೀಸನ್ನು, ಥಿಯರಮ್ 2, ನಾನು ಥಿಯರಮ್ 2 ಅಂತ ಬರಿತಾ ಇದ್ದೀನಿ, ಬಟ್ ನೀವೇನು ವರ್ಡ್ಸ್ ಬರಿಬೇಕು, ಟ್ಯಾಂಜೆಂಟ್ಸ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಅ ಸರ್ಕಲ್ ಆರ್ ಈಕ್ವಲ್ ಅಂತ. ಸಿಮಿಲರ್ಲಿ ಬಿ ಡಿ ಈಕ್ವಲ್ ಟು ಬಿ ಇ, ಆ್ಯಂಡ್ ಇದು ಎಷ್ಟು 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೇಮ್ ರೀಸನ್. ಮತ್ತು ಎ ಕನ್ಸಿಡರ್ ಮಾಡಿದ್ರೆ ಎ ಎಫ್ ಈಕ್ವಲ್ ಟು ಎ ಇ. ಇಲ್ಲಿ ನಮ್ಗೆ ಯಾವ ಮೆಷರ್ಮೆಂಟು ಗೊತ್ತಿಲ್ಲ, ಸೊ ನಾನು ಸುಮ್ಮನೆ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಹೇಗೆ ಪ್ರೊಸೀಡ್ ಮಾಡೋದು, ಇವಾಗ ನಾನು ವೆರಿ ಇಂಪಾರ್ಟೆಂಟ್ ಸ್ಟೆಪ್, ನಾನು ಇದಕ್ಕೆ ಸ್ಟಾರ್ ಮಾಡೀನಿ. ಏರಿಯಾ ಆಫ್ ದ ಟ್ರಯಾಂಗಲ್ ಕನ್ಸಿಡರ್ ಮಾಡ್ತೀನಿ. ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ಏನು, ಎ ಬಿ ಸಿ. ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ. ಇದಕ್ಕೆ ನಾವು ಒಂದು ಫಾರ್ಮುಲಾ ನಮಗಾಗಲೇ ಗೊತ್ತಿರೋದು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬಟ್ ಆ ವ್ಯಾಲ್ಯೂಸ್ ನಮಗೇನು ಗೊತ್ತಿಲ್ಲ ಇಲ್ಲಿ. ಸೊ ನಾನು ಹೆರಾನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಹೆರಾನ್ಸ್ ಫಾರ್ಮುಲಾ ಏನು ಹೇಳ್ತಿದೆ, ಏರಿಯಾ ಇಸ್ ಈಕ್ವಲ್ ಟು ರೂಟ್ ಓವರ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಇದು ಯಾವ ಫಾರ್ಮುಲಾ, ಇದಕ್ಕೆ ನಾವು ಹೆರಾನ್ಸ್ ಫಾರ್ಮುಲಾ ಅಂತೀವಿ. ನೀವು ಕಲ್ತೀರಾ ಹಿಂದಿನ ಕ್ಲಾಸಲ್ಲಿ ಹೆರಾನ್ಸ್ ಫಾರ್ಮುಲಾ. ಎಸ್ ಏನಿಲ್ಲಿ, ಎಸ್ ಇಸ್ ಈಕ್ವಲ್ ಟು ಪೆರಿಮೀಟರ್ ಬೈ 2. ಪೆರಿಮೀಟರ್ ಅಂದರೆ ಏನು, ಲೆಂತ್ ಆಫ್ ದ ಸೈಡ್. ಸೊ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಬೈ 2. ಸೊ ಇಲ್ಲಿ ಎಸ್ ಏನಾಗುತ್ತೆ ನಾವು ಕಂಡುಹಿಡಿಯೋಕೆ ಟ್ರೈ ಮಾಡೋಣ. ಸೊ ಇಲ್ಲಿ ನಮ್ಮ ಕೇಸಲ್ಲಿ ಎಸ್ ಇಸ್ ಈಕ್ವಲ್ ಟು, ಇದು ನಮಗಾಗಲೇ ಗೊತ್ತು, ಬಿ ಸಿ. ಸೊ ಎಷ್ಟದು 8 ಪ್ಲಸ್ 6. ಇಲ್ಲಿ ನಾವು ಎ ಬಿ ಕನ್ಸಿಡರ್ ಮಾಡಬೇಕು ಅಂದರೆ ಇದು ನಮಗಾಗಲೇ 8 ಸೆಂಟಿಮೀಟರ್ ಅಂತ ಗೊತ್ತು, ಇದು ನಮಗಾಗಲೇ 6 ಸೆಂಟಿಮೀಟರ್ ಅಂತ ಗೊತ್ತು. ಇದು ಎಕ್ಸ್, ಇದು ಎಕ್ಸ್, ಅಕಾರ್ಡಿಂಗ್ ಟು ಇದಿಷ್ಟೇನು ಮಾಡಿದ್ವು. ಸೊ ಅಲ್ಲೇನಾಗತ್ತೆ, ಎ ಬಿ ಇದು ಒಂದು ಸೈಡು, ಇನ್ನೊಂದು ಸೈಡು 8 ಪ್ಲಸ್ ಎಕ್ಸ್, ಮೂರನೇ ಸೈಡು ಈ ಸೈಡು 6 ಪ್ಲಸ್ ಎಕ್ಸ್. ಇದೆಲ್ಲನೂ ಡಿವೈಡೆಡ್ ಬೈ 2. ಸೊ ಬ್ರಾಕೆಟ್ಸ್ ಓಪನ್ ಮಾಡಿದ್ರೆ ಏನಾಗುತ್ತೆ, 8 ಪ್ಲಸ್ 6 14 ಪ್ಲಸ್ 8 ಪ್ಲಸ್ ಎಕ್ಸ್ ಪ್ಲಸ್ 6 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 2. ಸೊ ಇಲ್ಲಿ ಮತ್ತೆ 8 ಪ್ಲಸ್ 6 ಮಾಡ್ಬೋದು, ಅದು 14. ಸೊ 14 ಪ್ಲಸ್ 14 ಪ್ಲಸ್ 2x ಡಿವೈಡೆಡ್ ಬೈ 2. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನು ಸಿಗುತ್ತೆ, ಎಸ್ ಇಸ್ ಈಕ್ವಲ್ ಟು 14 ಪ್ಲಸ್ 14 28 ಪ್ಲಸ್ 2x ಬೈ 2. ಈಚ್ ಟರ್ಮನ್ನು ನಾನು 2 ಜೊತೆ ಡಿವೈಡ್ ಮಾಡಿದ್ರೆ ಏನು ಸಿಗುತ್ತೆ, 28 ಬೈ 2 14 ಪ್ಲಸ್ 2x ಬೈ 2 ಎಕ್ಸ್. ಸೊ ಇದು ನನ್ನ ಎಸ್ ವ್ಯಾಲ್ಯೂ. ಈ ಎಸ್ಸನ್ನು ನಾನು ಈ ಫಾರ್ಮ್ಯುಲಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗುತ್ತೆ, ಏರಿಯಾ ಇಸ್ ಈಕ್ವಲ್ ಟು ರೂಟ್ ಓವರ್ ಎಸ್ ಜಾಗದಲ್ಲಿ 14 ಪ್ಲಸ್ ಎಕ್ಸ್ ಹಾಕ್ತಾ ಇದೀನಿ. ಸೊ 14 ಪ್ಲಸ್ ಎಕ್ಸ್ ಇಂಟು ಎಸ್ ಮೈನಸ್ ಎ. ಸೊ ಇಲ್ಲಿ ಸೈಡಲ್ಲಿ ಬರ್ಕೊಡ್ತೀನಿ, ಎಸ್ ಮೈನಸ್ ಎ ಅಂದರೆ ಏನು, 14 ಪ್ಲಸ್ ಎಕ್ಸ್ ಮೈನಸ್ ಎ ಅಂದರೆ ಫಸ್ಟ್ನೇ ಸೈಡು. ಸೊ ಫಸ್ಟ್ನೇ ಸೈಡ್ ನಾನು 14 ಅಂತಾನೆ ತೊಳ್ತೀನಿ. ಸೊ ಏನಾಗುತ್ತೆ ಇಲ್ಲಿ, 14 ಪ್ಲಸ್ ಎಕ್ಸ್ ಮೈನಸ್ 14 ಈಕ್ವಲ್ ಟು ಎಕ್ಸ್. ಸೆಕೆಂಡ್ನೇ ಸೈಡ್ ನೋಡೋಣ, ಎಸ್ ಮೈನಸ್ ಬಿ ಅಂದರೆ 14 ಪ್ಲಸ್ ಎಕ್ಸ್ ಮೈನಸ್ ಇದು ನಾನು ಸೆಕೆಂಡ್ನೇ ಸೈಡ್ ತೊಗೊಂಡ್ರೆ 8 ಪ್ಲಸ್ ಎಕ್ಸ್. ಬ್ರಾಕೆಟ್ಸ್ ತೆಗೆದ್ರೆ ಏನಾಗುತ್ತೆ, 14 ಮೈನಸ್ 8 6, ಎಕ್ಸ್ ಮೈನಸ್ ಎಕ್ಸ್ 0. ಎಸ್ ಮೈನಸ್ ಸಿ ಏನಾಗುತ್ತೆ, 14 ಪ್ಲಸ್ ಎಕ್ಸ್ ಮೈನಸ್ ಈ ಸೈಡು 6 ಪ್ಲಸ್ ಎಕ್ಸ್. 14 ಮೈನಸ್ 6 ಇಲ್ಲಿ 8, ಎಕ್ಸ್ ಮೈನಸ್ ಎಕ್ಸ್ 0. ಸೊ ಏನು ಬರುತ್ತೆ, ಇಲ್ಲಿ ನಾನು ಎಸ್ ಆಗಲೇ ಹಾಕಾಯ್ತು, ಎಸ್ ಮೈನಸ್ ಎ ಜಾಗದಲ್ಲಿ ಎಕ್ಸ್
ಎಸ್ ಮೈನಸ್ ಬಿ ಜಾಗದಲ್ಲಿ 6 ಮತ್ತೆ ಎಸ್ ಮೈನಸ್ ಸಿ ಜಾಗದಲ್ಲಿ 8. ಸೊ ಏನು ಉಳ್ಕೊಳತ್ತಿಲ್ಲಿ 14 ಪ್ಲಸ್ ಎಕ್ಸ್ ಹಂಗೆ ಇಟ್ಕೊಳ್ಳೋಣ. 8 ಇಂಟು 6 ಎಷ್ಟು 48 ಮತ್ತೆ ಇಂಟು ಎಕ್ಸ್ ಇರೋದನ್ನ ಹಾಗೆ ಎಕ್ಸ್ ಬರ್ಕೊಳ್ತೀನಿ. ಸೊ ನನ್ನ ಏರಿಯಾ ಇಸ್ ಈಕ್ವಲ್ ಟು ರೂಟ್ ಆಫ್ 14 ಪ್ಲಸ್ ಎಕ್ಸ್ ಇಂಟು 48 ಎಕ್ಸ್ ಅಂತ ಇದೆ. ಸೊ ನಮಗೆ ಇದು ಸಿಕ್ತು. ಇದನ್ನ ನಾನು ಈಕ್ವೇಶನ್ 1 ಅಂತ ಕರಿತೀನಿ. ಸೆಕೆಂಡನೇ ಫಾರ್ಮುಲಾ ಏನು ಗೊತ್ತು ನಮಗೆ, ಟ್ರಯಾಂಗಲ್ ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇವಾಗ ಈ ಫಿಗರನ್ನು ಅಬ್ಸರ್ವ್ ಮಾಡೋಣ. ಈ ಟ್ರಯಾಂಗಲ್ ಮತ್ತು ಈ ಟ್ರಯಾಂಗಲ್ ಸಿಮಿಲರು. ಈ ಟ್ರಯಾಂಗಲ್ ಮತ್ತು ಈ ಟ್ರಯಾಂಗಲ್ ಅವ್ರು ಎಲ್ಲದೂ ಏರಿಯಾ ಸೇಮ್ ಇದೆ. ನಾವು ಏನು ಮಾಡ್ಬೋದು ಅಂದರೆ ಈ ಟ್ರಯಾಂಗಲ್ ಏರಿಯಾ ತೊಗೊಂಡ್ಬಿಟ್ಟು 2 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಇಷ್ಟು ಸಿಗುತ್ತೆ. ರಿಪೀಟ್ ಮಾಡ್ತೀನಿ, AEO ಟ್ರಯಾಂಗಲ್ AEO ಅದ್ರದ್ದು ಏರಿಯಾ ಇಸ್ ಸೇಮ್ ಆಸ್ ಏರಿಯಾ ಆಫ್ ಟ್ರಯಾಂಗಲ್ AFO. ಸೊ ನಾನು ಏನು ಮಾಡ್ತೀನಿ, ಏರಿಯಾ ಆಫ್ ಟ್ರಯಾಂಗಲ್ ABC ಇಸ್ ಈಕ್ವಲ್ ಟು, ಫಸ್ಟ್ ನಾನು ಏನು ಬರೀತೀನಿ, ಏರಿಯಾ ಆಫ್ ಟ್ರಯಾಂಗಲ್ AFO ಪ್ಲಸ್ ಟ್ರಯಾಂಗಲ್ AEO ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್. ಸೊ ಇದು ನಮಗೆ ಸಿಕ್ತು. ನೆಕ್ಸ್ಟ್ ಇದಕ್ಕೆ ಮಾಡೋಣ. ಸೊ ಟ್ರಯಾಂಗಲ್ COF ಪ್ಲಸ್ ಟ್ರಯಾಂಗಲ್ COD ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಈ ಸೈಡ್ ನೋಡೋಣ ಈಗ BOE ಪ್ಲಸ್ ಟ್ರಯಾಂಗಲ್ BDO. ಬಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಈ ಟ್ರಯಾಂಗಲ್ ಏರಿಯಾ ಸೇಮ್ ಇದೆ, ಇದು ಸೇಮು, ಇದು ಸೇಮು. ಸೊ ಏನಂತ ಬರೀಬೋದು, ಏರಿಯಾ ಆಫ್ ಟ್ರಯಾಂಗಲ್ ABCನ ನಾನು ಇವಾಗ ಏನಂತ ಬರೀತೀನಿ, ಏರಿಯಾ ಆಫ್ 2 ಇಂಟು, ಅಥವಾ ನಾನು 2 ಟೈಮ್ಸ್ ದಿ ಏರಿಯಾ ಆಫ್ ಅಂತ ಬರ್ಕೊಳ್ತೀನಿ, 2 ಇಂಟು ಏರಿಯಾ ಆಫ್ ಟ್ರಯಾಂಗಲ್ AFO ಪ್ಲಸ್ 2 ಇಂಟು ಏರಿಯಾ ಆಫ್ ಈ ಟ್ರಯಾಂಗಲ್ ತೊಡೋಣ COF ಪ್ಲಸ್ 2 ಇಂಟು ಏರಿಯಾ ಆಫ್ ಟ್ರಯಾಂಗಲ್ BOE. ಯಾಕೆ ನಾನು ಈ ಥರ ಮಾಡ್ತಾ ಇದ್ದೀನಿ ಅಂದರೆ, ಇಂಡಿವಿಜುವಲ್ ಟ್ರಯಾಂಗಲ್ಸ್ ಕನ್ಸಿಡರ್ ಮಾಡಿದಾಗ ನನಗೆ ಆಗಲೇ ಗೊತ್ತು ಅದು ರೇಡಿಯಸ್ ಥ್ರೂ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಪರ್ಪೆಂಡಿಕ್ಯುಲರ್ ಆಗುತ್ತೆ ಟ್ಯಾಂಜೆಂಟ್ಗೆ. ಸೊ ಇದು ಪರ್ಪೆಂಡಿಕ್ಯುಲರ್ ಇದೆ, ಇದು ಪರ್ಪೆಂಡಿಕ್ಯುಲರ್ ಇದೆ, ಇದು ಪರ್ಪೆಂಡಿಕ್ಯುಲರ್ ಇದೆ. ಹಿಂಗಾಗಿದ್ದಾಗ ನಮಗೆ ಆಗಲೇ ಗೊತ್ತು ಏರಿಯಾ ಆಫ್ ಅ ಟ್ರಯಾಂಗಲ್ ಇಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ನಮಗೆ ಹೈಟ್ ಸಿಗ್ತಿದೆ ಇಲ್ಲಿ. ಯಾಕೆ, ರೇಡಿಯಸ್ 4 ಸೆಂಟಿಮೀಟರ್ ಅಂತ ಆಗಲೇ ಗೊತ್ತು. ಸೊ ಅದನ್ನ ಹೈಟ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಏನಾಗತ್ತೆ ಇಲ್ಲಿ, ನಾನು ಏರಿಯಾ ಆಫ್ ಟ್ರಯಾಂಗಲ್ ABC ಇಸ್ ಈಕ್ವಲ್ ಟು, ಸೊ ಫಸ್ಟ್ ನಾನು 2 ಇಂಟು, ನನಗಾಗಲೇ ಏರಿಯಾ ಏನು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಫಸ್ಟ್ ಟ್ರಯಾಂಗಲ್ AFO ನೋಡ್ತಾ ಇದ್ದೀನಿ, AFO. ಇವಾಗ ನಾನು ಇದನ್ನ ಹೈಟ್ ಅಂತ ಕನ್ಸಿಡರ್ ಮಾಡಿದ್ರೆ 4 ಸೆಂಟಿಮೀಟರ್ಸ್, ಅದು ನನ್ನ ರೇಡಿಯಸ್ಸು, ಅದಕ್ಕೆ 4 ಅಂತ ಇದ್ದೀನಿ. ನನಗೆ ಇದು ಬೇಸ್ ಆಗುತ್ತೆ. ಸೊ ಬೇಸ್ ಎಷ್ಟಾಗುತ್ತೆ, ಎಕ್ಸ್. ನೆಕ್ಸ್ಟ್ನೇದೇನು, ಪ್ಲಸ್ 2 ಇಂಟು ಹಾಫ್ ಇಂಟು ಈ ಟ್ರಯಾಂಗಲ್ ನೋಡೋಣ, ಇದು COFಗೆ ಇದು ನನಗಾಗಲೇ 4 ಅಂತ ಗೊತ್ತು, ಇದು ನನಗೆ 6 ಅಂತ ಗೊತ್ತು. ಸೊ 4 ಇಂಟು 6 ಪ್ಲಸ್ 2 ಇಂಟು ಹಾಫ್ ಇಂಟು ನೆಕ್ಸ್ಟ್ನೇದೇನು ಟ್ರಯಾಂಗಲ್ BOE. ಸೊ BOE ಇಲ್ಲೇನು, ಇದು ನನಗೆ 4 ಅಂತ ಗೊತ್ತು, ಇದು ನನಗೆ 8 ಅಂತ ಗೊತ್ತು. ಸೊ 4 ಇಂಟು 8. ಸೊ ಇದನ್ನು ಸಿಂಪ್ಲಿಫೈ ಹೇಗೆ ಮಾಡೋದು, ನಾನು ಇಲ್ಲಿ ಹಾಫ್ ಮತ್ತು 2 ಹಾಫ್ ಮತ್ತು 2 ಹಾಫ್ ಮತ್ತು 2 ಕ್ಯಾನ್ಸಲ್ ಮಾಡ್ತಾಯಿನಿ. ಸೊ ಇಲ್ಲಿ ಏನು ಉಳಿದಿದೆ, ಇದು ಏರಿಯಾ ನನಗೇನು ಸಿಗ್ತದೆ 4x ಪ್ಲಸ್ ಇಲ್ಲೇನು ಸಿಗ್ತದೆ 6 ಇಂಟು 4 24 ಪ್ಲಸ್ 4 ಇಂಟು 8 32. ಸೊ ಇದೇನಾಗುತ್ತೆ 32 ಪ್ಲಸ್ 24, ಇಲ್ಲಿ 6 ಇಲ್ಲಿ 5, ರೈಟ್, ಕ್ಯಾಲ್ಕುಲೇಟ್ ಮಾಡೋದು. ಸೊ ಏನಾಯ್ತು ಇಲ್ಲಿ 4x ಪ್ಲಸ್ 56. ಇದು ನನ್ನ ಈಕ್ವೇಷನ್ 2. ಸೊ ಈಕ್ವೇಷನ್ 1
ಮತ್ತೆ ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ಎರಡು ಈಕ್ವಲ್ ಆಗಿರಬೇಕು. ಯಾಕೆ? ಎರಡು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿನೇ. ಸೊ ನಾನು ಅದನ್ನ ಇವಾಗ ಸಾಲ್ವ್ ಮಾಡ್ತೀನಿ. ಸೊ ಫ್ರಮ್ 1 and 2 ಏನಂತ ಬರೀಬೋದು? 4x plus 56 is equal to root of 14 plus x into 48x. ಇಲ್ಲಿ ಇದನ್ನ ಏನು ಬರೀತೀನಿ? ನಾನು 4 ಕಾಮನ್ ತೆಗಿತೀನಿ. ಸೊ ಏನು ಸಿಗುತ್ತೆ? 4 into x plus 14 is equal to root of x. 14 plus x ಅನ್ನ ನಾನು x plus 14 ಅಂತ ಬರೀತೀನಿ. x plus 14 into 48x. ಇಲ್ಲಿ ರೂಟ್ ಇದೆ, ಇದು ರೂಟನ್ನು ತೆಗಿಬೇಕು ಅಂದರೆ ಏನು ಮಾಡಬೇಕು? ಬೋತ್ ಸೈಡ್ಸನ್ನ ಸ್ಕ್ವೇರ್ ಮಾಡ್ತೀನಿ. ಸೊ ಏನು ಸಿಗುತ್ತೆ? 4 ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ 14 ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 14 ಇಂಟು 48x. ಏನಕ್ಕೆ ಇದಿತ್ತು? ಇದು ಫುಲ್ ಥಿಂಗನ್ನು ನಾನು ಸ್ಕ್ವೇರ್ ಮಾಡಿದ್ರೆ 4 ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ 14 ಸ್ಕ್ವೇರ್ ಸಿಗುತ್ತೆ. ಇಲ್ಲಿ ನನಗೆ ಎಕ್ಸ್ ಪ್ಲಸ್ 14 ಸ್ಕ್ವೇರ್ ಇದೆ, ಇಲ್ಲಿ ನಂಗೆ ಎಕ್ಸ್ ಪ್ಲಸ್ 14 ಇದೆ. ಸೊ ಇದು ಒಂದ್ಸಲಿ ಹೋಗುತ್ತೆ, ಇದು ಒಂದ್ಸಲಿ ಹೋಗುತ್ತೆ. ಸೊ ಏನು ಉಳಿದಿದೆ? 4 ಸ್ಕ್ವೇರ್ ಎಷ್ಟು? 16 ಇಂಟು ಒಂದ್ಸಲಿ ಉಳಿದಿರೋದು ಎಕ್ಸ್ ಪ್ಲಸ್ 14 ಈಸ್ ಈಕ್ವಲ್ ಟು 48x. ಏನು ಬರೀಲಿ ಇವಾಗ? ಎಕ್ಸ್ ಪ್ಲಸ್ 14 ಸೊ ಇದನ್ನು ನಾನು 16ನ ಇಲ್ಲಿ ತೊಗೊಂಡ್ಬರ್ತೀನಿ ಡಿನಾಮಿನೇಟರ್ಗೆ. ಸೊ ಏನಾಗುತ್ತೆ? ಎಕ್ಸ್ ಪ್ಲಸ್ 14 ಈಸ್ ಈಕ್ವಲ್ ಟು 48x by 16. 16 3s are 48. ಸೊ ಏನು ಉಳಿದಿದೆ? ಎಕ್ಸ್ ಪ್ಲಸ್ 14 ಈಸ್ ಈಕ್ವಲ್ ಟು 3x. ಸೊ ಇದನ್ನು ನಾನು ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ? 3x minus x. ಸೊ 2x ಈಸ್ ಈಕ್ವಲ್ ಟು 14 ವಿಚ್ ಇಂಪ್ಲೈಸ್ x is equal to 7. ಸೊ ನಮಗೆ x is equal to 7 ಸಿಕ್ತು ಅಂದರೆ ಏನಾಯಿತು? ದಿಸ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ಸ್. ಇದೂ 7 ಸೆಂಟಿಮೀಟರ್ಸ್. ಏನು ನನಗಾಗಲೇ ಗೊತ್ತು? ಎ ಬಿ ಮತ್ತು ಎ ಸಿ ಕಂಡುಹಿಡಿಬೇಕು. ಸೊ ಇದನ್ನು ಜಸ್ಟ್ ಎರೇಸ್ ಮಾಡ್ತೀನಿ. ಎ ಬಿ ಏನೀಗ? ಎ ಬಿ ಇಸ್ ಈಕ್ವಲ್ ಟು 8 ಪ್ಲಸ್ ಎಕ್ಸ್. ಸೊ ಎಷ್ಟಾಗತ್ತೆ? 8 ಪ್ಲಸ್ 7 ಇದೆಷ್ಟು? 15 ಸೆಂಟಿಮೀಟರ್. ಮತ್ತೇನು? ಎ ಸಿ ಎಷ್ಟು? 6 ಪ್ಲಸ್ ಎಕ್ಸ್. ಸೊ 6 ಪ್ಲಸ್ ಎಕ್ಸ್ ಅಂದರೆ 6 ಪ್ಲಸ್ 7 ವಿಚ್ ಇಸ್ 13 ಸೆಂಟಿಮೀಟರ್. ಸೊ ದೇರ್ ಫೋರ್ ಎ ಬಿ is equal to 15 centimeter, AC is equal to 13 centimeter. Last question of the chapter ನೋಡೋಣ. Prove that opposite sides of a quadrilateral circumscribing a circle. ಅಂದರೆ ಕ್ವಾಡ್ರಿಲ್ಯಾಟ್ರಲ್ ಒಳಗೆ ಸರ್ಕಲ್ ಇದೆ. ಇದಾಗಲೇ ಹಿಂದಿನ ಕ್ವೆಶನ್ಸಲ್ಲಿ ಡಿಸ್ಕಸ್ ಮಾಡೀವಿ ಸರ್ಕಮ್ಸ್ಕ್ರೈಬಿಂಗ್ ಅಂದರೆ ಏನು ಅಂತ. ಸಬ್ಟೆಂಡ್ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಟ್ ದ ಸೆಂಟರ್. ಸೊ ಆಪೋಸಿಟ್ ಸೈಡ್ಸ್ ಯಾವುದಾದ್ರೂ ಎರಡು ಆಪೋಸಿಟ್ ಸೈಡ್ಸ್ ತೊಗೊಳ್ಳೋಣ. ಸಿ ಡಿ ಮತ್ತು ಎ ಬಿ ತೊಗೊಂಡ್ರೆ ಈ ಎರಡು ಸೈಡ್ಸು ಆ್ಯಂಗಲ್ ಏನು ಫಾರ್ಮ್ ಮಾಡುತ್ತೋ ಸೆಂಟರಲ್ಲಿ, ಸೊ ಇಲ್ಲಿ ಏನಾಗುತ್ತೆ? ಇಲ್ಲಿ ಆ್ಯಂಗಲ್ ಎ ಒ ಬಿ ಆಗುತ್ತೆ. ಇದು ನಾನು ಸುಮ್ಮನೆ ಓ ಅಂತ ಕರೆದ್ರೆ ಆ್ಯಂಗಲ್ ಎ ಒ ಬಿ ಎ ಬಿ ಸಬ್ಟೆಂಡ್ ಮಾಡ್ತಿರೋದು ಎಟ್ ದ ಸೆಂಟರ್. ಆ್ಯಂಗಲ್ ಡಿ ಒ ಸಿ ಡಿ ಸಿ ಸಬ್ಟೆಂಡ್ ಮಾಡ್ತಿರೋದು ಎಟ್ ದ ಸೆಂಟರ್. ಸೊ ಏನು ಹೇಳ್ತಿದ್ದಾರೆ? ಈ ಆ್ಯಂಗಲ್ಲು, ಸೊ ನಾವು ಏನು ಪ್ರೂವ್ ಮಾಡಬೇಕು? ಟ್ರೂ ಪ್ರೂವ್ ಆ್ಯಂಗಲ್ ಎ ಒ ಬಿ ಪ್ಲಸ್ ಆ್ಯಂಗಲ್ ಇಲ್ಲೇನು ಡಿ ಒ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಯಾಕೆ 180? ನಾವು ಆಗಲೇ ಡಿಸ್ಕಸ್ ಮಾಡೀವಿ. ಟೂ ಆ್ಯಂಗಲ್ಸ್ ಆರ್ ಕಾಲ್ಡ್ ಸಪ್ಲಿಮೆಂಟ್ರಿ ವೆನ್ ಅವ್ರ ಸಮ್ಮು 180 ಡಿಗ್ರೀಸ್ ಅಂತ. ಸೊ ಏನು ಮಾಡೋಣ ಇಲ್ಲಿ? ಫಸ್ಟ್ ಆಫ್ ಆಲ್ ನಾನು ಕನ್ಸ್ಟ್ರಕ್ಷನ್ ಏನು ಮಾಡೀನಿ ಅಂದರೆ ಎಲ್ಲ ಪಾಯಿಂಟ್ಸ್ ನಾನು ಎ ಮತ್ತು ಸಿ, ಬಿ ಮತ್ತು ಡಿ, ಪಿ ಮತ್ತು ಆರ್, ಎಸ್ ಮತ್ತು ಕ್ಯೂ ಈ ಎಲ್ಲ ಪಾಯಿಂಟ್ಸ್ಗೆ ನಾನು ಲೈನ್ಸ್ ಜಾಯಿನ್ ಮಾಡೀನಿ. ಸೊ ರೆಡ್ಡಲ್ಲಿ ಏನು ಮಾಡೀನೋ ಅದೆಲ್ಲ ನಾನು ಕನ್ಸ್ಟ್ರಕ್ಟ್ ಮಾಡಿರೋದು. ನೆಕ್ಸ್ಟ್ ಏನು ಮಾಡೀನಿ? ಆ್ಯಂಗಲ್ ಎ ಒ ಪಿನ ಆ್ಯಂಗಲ್ 1 ಅಂತ ಹೆಸರಿಟ್ಟೀನಿ. ಆ್ಯಂಗಲ್ ಪಿ ಒ ಬಿನ 2, 3, 4, 5, 6, 7, 8 ರೆಸ್ಪೆಕ್ಟಿವ್ಲಿ. ಏನಿದು 1, 2, 3, 4, 5, 6, 7, 8 ನಾವು ವೇರಿಯಬಲ್ಸ್ ಇದಲ್ಲ, ಎಕ್ಸ್ ವೈ ಥೀಟಾ ಎಲ್ಲ ಯೂಸ್ ಮಾಡ್ತೀವಿಲ್ಲ, ಅದೇ ಥರ ಇದೂ ವೇರಿಯಬಲ್ಸು. ಸೊ ನೋಡೋಣ ಏನು ಮಾಡೋದು ಅಂತ. ಫಸ್ಟ್ ಆಫ್ ಆಲ್ ನಾನು 2 ಟ್ರಯಾಂಗಲ್ಸ್ ಕನ್ಸಿಡರ್ ಮಾಡ್ತೀನಿ. ಯಾವ ಟ್ರಯಾಂಗಲ್ಸು? ಟ್ರಯಾಂಗಲ್ ಎ ಒ ಪಿ ಆ್ಯಂಡ್ ಟ್ರಯಾಂಗಲ್ ಎ ಒ ಎಸ್. 2 ಟ್ರಯಾಂಗಲ್ಸ್ ಕನ್ಸಿಡರ್ ಮಾಡ್ತೀನಿ. ಈ ಟ್ರಯಾಂಗಲ್ಸಲ್ಲಿ ನೋಡೋಣ ಹೇಗೆ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡ್ಬೋದು. ಎ ಒ ಪಿಲಿ ಪಿ ಒ ಏನು ಅಥವಾ ಒ ಪಿ ರೇಡಿಯಸ್ಸು, ಇಲ್ಲಿ ಏನು ಒ ಎಸ್. ಸೊ ಒ ಪಿ ಇಸ್ ಈಕ್ವಲ್ ಟು ಒ ಎಸ್. ಯಾಕೆ?
ರೇಡಿಯಸ್ ಆಫ್ ದ ಸೇಮ್ ಸರ್ಕಲ್. ನೆಕ್ಸ್ಟ್ ಏನು ಹೇಳ್ಬೋದು, ಎ ಎಸ್ ಮತ್ತು ಎ ಪಿ ಬಗ್ಗೆ ಏನು ಹೇಳ್ಬೋದು, ಎ ಪಿ ಈಕ್ವಲ್ ಟು ಎ ಎಸ್. ಯಾಕೆ? ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಅ ಸರ್ಕಲ್ ಆರ್ ಈಕ್ವಲ್. ಸೊ ಏನಿದು, ಟ್ಯಾಂಜೆಂಟ್ಸ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್. ನೆಕ್ಸ್ಟ್ ಯಾವ ಸೈಡ್ ಉಳಿದಿದೆ, ಓ ಎ ಅಥವಾ ಎ ಒ. ಓ ಎ ಈಕ್ವಲ್ ಟು ಓ ಎ ಏನಂತ ಬರೀಲಿ, ಕಾಮನ್. ಸೊ ಯಾವ ಕಾಂಗ್ರುವೆನ್ಸ್ ಆಯ್ತು ಇಲ್ಲಿ, ನಾನು ಏನಂತ ಬರಿಬೋದು, ಟ್ರಯಾಂಗಲ್ ಎ ಒ ಪಿ ಕಾಂಗ್ರುವೆಂಟ್ ಟು ಟ್ರಯಾಂಗಲ್ ಎ ಒ ಎಸ್ ಏನಂತ ಬ್ರಾಕೆಟಲ್ಲಿ ಬರೀಲಿ, ಎಸ್ 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 ಕಾಂಗ್ರುವೆನ್ಸಿ. ಯಾಕೆ ಎಸ್ ಎಸ್ ಎಸ್, ಮೂರೂ ಸೈಡ್ಸ್. ಸೊ ಸೈಡ್ 1, ಸೈಡ್ 2, ಸೈಡ್ 3. ಸೊ ಇದೆಲ್ಲ ಈ 8 ಟ್ರಯಾಂಗಲ್ಸ್ ಕಾಂಗ್ರುವೆಂಟ್ ಅಂದರೆ ನಾವು ಅವ್ರ ಆ್ಯಂಗಲ್ಸ್ ಬಗ್ಗೆ ಏನು ಹೇಳ್ಬೋದು, ನಾನು ಹಿಂಗೆ ಹೇಳ್ಬೋದಾ, ಆ್ಯಂಗಲ್ ಎ ಒ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಒ ಎಸ್. ಯಾಕೆ, ಸಿ ಪಿ ಸಿ ಟಿ ಕಾಂಗ್ರುವೆಂಟ್ ಪಾರ್ಟ್ಸ್ ಆಫ್ ಕಾಂಗ್ರುವೆಂಟ್ ಟ್ರಯಾಂಗಲ್ಸ್. ಎ ಒ ಪಿ ಏನಿದ್ರಲ್ಲಿ 1, ಸೊ ಆ್ಯಂಗಲ್ 1 ಈಕ್ವಲ್ ಟು ಆ್ಯಂಗಲ್ 8, ರೈಟ್. ಸಿಮಿಲರ್ಲಿ, ಸೊ ಇದು ಸೈನ್ ಅಂದರೆ ಇದು ಸಿಮಿಲರ್ಲಿ ಬಾಕಿ ನಾನು ಇ ಐ ಟ್ರಯಾಂಗಲ್ಸ್ ತೊಗೊಂಡೆ. ನೆಕ್ಸ್ಟ್ ನಾನು ಪಿ ಒ ಬಿ ಮತ್ತು ಬಿ ಒ ಕ್ಯೂ ತೊಗೊಳ್ಬೋದು, ಸಿ ಒ ಕ್ಯೂ ಮತ್ತು ಆರ್ ಒ ಸಿ ತೊಗೊಳ್ಬೋದು, ಮತ್ತು ಡಿ ಒ ಆರ್ ಮತ್ತು ಡಿ ಒ ಎಸ್ ತೊಗೊಳ್ಬೋದು. ಸೊ ಏನು ಸಿಗುತ್ತೆ, ಸಿಮಿಲರ್ಲಿ ನಮಗೆ ಏನು ರಿಲೇಷನ್ಶಿಪ್ ಸಿಗುತ್ತೆ ಅಂದರೆ ಆ್ಯಂಗಲ್ 2 ಇಸ್ ಈಕ್ವಲ್ ಟು ಆ್ಯಂಗಲ್ 3 ಸಿಗುತ್ತೆ ಈ 2 ಆ್ಯಂಗಲ್ಸು. ಈ 2ಕ್ಕೆ ಏನು ಸಿಗುತ್ತೆ, ಆ್ಯಂಗಲ್ 4 ಇಸ್ ಈಕ್ವಲ್ ಟು ಆ್ಯಂಗಲ್ 5, ಮತ್ತು ಈ 2ಅಲ್ಲಿ ಏನು ಸಿಗುತ್ತೆ, ಆ್ಯಂಗಲ್ 6 ಈಕ್ವಲ್ ಟು ಆ್ಯಂಗಲ್ 7. ಸೊ ಇವಾಗ ನಮ್ಗೆ ನೋಡೋಣ ಏನು ಮಾಡ್ಬೋದು ಈ 4 ಈಕ್ವೇಷನ್ಸಿಂದ. ನಮಗೆ ಗೊತ್ತು ಈ ಎಲ್ಲ ಆ್ಯಂಗಲ್ಸನ್ನು ಆ್ಯಡ್ ಮಾಡಿದ್ರೆ 360 ಡಿಗ್ರಿ ಸಿಗಬೇಕು. ಯಾಕೆ, ಆ್ಯಂಗಲ್ ಅರೌಂಡ್ ಅ ಪಾಯಿಂಟ್ ಇಸ್ ಆಲ್ವೇಸ್ ಈಕ್ವಲ್ ಟು 360. ಸೊ ಏನಿರಬೇಕು, ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 3 ಪ್ಲಸ್ 4 5 6 7 8 ಇಸ್ ಈಕ್ವಲ್ ಟು 360. ಸೊ ಅದನ್ನು ಬರ್ಕೊಳ್ತೀನಿ ಫಸ್ಟು. 1 ಪ್ಲಸ್ ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 3 ಪ್ಲಸ್ ಆ್ಯಂಗಲ್ 4 ಪ್ಲಸ್ ಆ್ಯಂಗಲ್ 5 ಪ್ಲಸ್ ಆ್ಯಂಗಲ್ 6 ಪ್ಲಸ್ ಆ್ಯಂಗಲ್ 7 ಪ್ಲಸ್ ಆ್ಯಂಗಲ್ 8 ಇಸ್ ಈಕ್ವಲ್ ಟು 360. ಇದು ನಮಗಾಗಲೇ ಗೊತ್ತು. ನಮಗಿವಾಗ ಎ ಒ ಬಿ ಮತ್ತು ಸಿ ಒ ಡಿಲಿ ಇಂಟ್ರೆಸ್ಟ್ ಇದೆ. ಎ ಒ ಬಿ ನೋಡಿದಾಗ 1 ಮತ್ತು 2 ಇದೆ, ಮತ್ತು ಡಿ ಒ ಸಿ ನೋಡಿದಾಗ 6 ಮತ್ತು 5 ಇದೆ. ಸೊ ನಾನು ಏನು ಮಾಡ್ತೀನಿ ಅಂದರೆ 1 2 6 5 ಇದನ್ನೆಲ್ಲ ರಿಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆ್ಯಂಗಲ್ 1 ಇಸ್ ಈಕ್ವಲ್ ಟು ಆ್ಯಂಗಲ್ 8 ಅಂತ ಇದೆ. ಸೊ ನಾನು ಆ್ಯಂಗಲ್ 1 ಹಾಗೆ ಬರ್ಕೊಂಡ್ಬಿಟ್ಟು ಆ್ಯಂಗಲ್ 8 ಆ್ಯಂಗಲ್ 1 ಅಂತಾನೆ ಬರ್ಕೊಳ್ತೀನಿ. ಸೊ ಇಲ್ಲಿ 2 ಸಲ ಆ್ಯಂಗಲ್ 1 ಆಯಿತು. ಸೊ ಇದಾಗಲೇ ಮುಗಿಸಾಗಿದೆ. ನಾವು ಈ ಟಿಕ್ಸನ್ನು ಎರೇಸ್ ಮಾಡ್ಬಿಟ್ಟು ಯಾವ್ದಾದ್ರು ಬರ್ಕೊಂಡಿನೋ ಟಿಕ್ ಮಾಡ್ತೀನಿ. ಪ್ಲಸ್ ಆ್ಯಂಗಲ್ 2 ಹಾಗೆ ಬರ್ಕೊಳ್ತೀನಿ. 2 ಇಸ್ ಈಕ್ವಲ್ ಟು 3. ಸೊ 3 ಜಾಗದಲ್ಲೂ 2ನೇ ಬರಿತೀನಿ. ನೆಕ್ಸ್ಟ್ ಆ್ಯಂಗಲ್ 4 ಇದೆ. ನಮಗೆ ಆ್ಯಂಗಲ್ 4 ಬೇಡ, ನಮಗೆ 5 ಬೇಕು. ಆ್ಯಂಡ್ 4 ಇಸ್ ಈಕ್ವಲ್ ಟು 5 ಅಂತ ಇದೆ. ಸೊ ಏನು ಮಾಡಲಿ, ಆ್ಯಂಗಲ್ 4 ಜಾಗದಲ್ಲಿ ಆ್ಯಂಗಲ್ 5 ಬರ್ಕೊಡ್ತೀನಿ, ಆ್ಯಂಗಲ್ 5 ಜಾಗದಲ್ಲೂ ಆ್ಯಂಗಲ್ 5 ಬರ್ಕೊಡ್ತೀನಿ. ಆ್ಯಂಗಲ್ 6 ನಮಗೆ ಬೇಕು. ಸೊ ಆ್ಯಂಗಲ್ 6 ಹಾಗೆ ಬರ್ಕೊಡ್ತೀನಿ. ಆ್ಯಂಗಲ್ 7 ಏನು, ಇಟ್ಸ್ ಈಕ್ವಲ್ ಟು ಆ್ಯಂಗಲ್ 6. ಸೊ ಮತ್ತೆ ಆ್ಯಂಗಲ್ 6 ಬರ್ಕೊಡ್ತೀನಿ. ಇದು ಆಯಿತು. ಆ್ಯಂಡ್ ಆ್ಯಂಗಲ್ 8 ಬೇಕಾಗಿಲ್ಲ, ಯಾಕಂದರೆ ಆಗಲೇ ಬರ್ಕೊಂಡಾಗಿದೆ. ಸೊ ಏನು ಉಳಿದಿದೆ ಇವಾಗ, 2 ಟೈಮ್ ಇಸ್ ಈಕ್ವಲ್ ಟು 360. ಸೊ ಏನು ಬರಿಬೋದು, 2 ಟೈಮ್ಸ್ ಆ್ಯಂಗಲ್ 1 ಪ್ಲಸ್ 2 ಟೈಮ್ಸ್ ಆ್ಯಂಗಲ್ 2 ಪ್ಲಸ್ 2 ಟೈಮ್ಸ್ ಆ್ಯಂಗಲ್ 5 ಪ್ಲಸ್ 2 ಟೈಮ್ಸ್ ಆ್ಯಂಗಲ್ 6 ಇಸ್ ಈಕ್ವಲ್ ಟು 360. ಈ ಎಲ್ಲ ಎಲ್ ಎಚ್ ಎಸ್ ಟರ್ಮ್ಸಿಂದ 2 ಕಾಮನ್ ತೆಗೆದ್ರೆ ನಮಗೆ 2 ಇಂಟು ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 5 ಪ್ಲಸ್ ಆ್ಯಂಗಲ್ 6 ಈಕ್ವಲ್ಸ್ 360 ಬರುತ್ತೆ. ಸೊ ಏನಂತ ಬರಿಬೋದು ಇದನ್ನು, ನಾನು 2 ಕಾಮನ್ ತೆಗೆದ್ರೆ ಈಗ ನಂಗೆ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 5 ಪ್ಲಸ್ ಆ್ಯಂಗಲ್ 6 ಈಸ್ ಈಕ್ವಲ್ ಟು 360 ಅಂತ ಸಿಕ್ತು. ಸೊ 2ನ ಡಿನಾಮಿನೇಟರ್ ತೊಗೊಂಡು ಹೋದರೆ ಏನಾಗುತ್ತೆ, ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 5 ಪ್ಲಸ್ ಆ್ಯಂಗಲ್ 6 ಈಸ್ ಈಕ್ವಲ್ ಟು 360/2. ಅದೆಷ್ಟಾಗುತ್ತೆ, 180. ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಇದೇನು, ಈ ಎರಡು ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಅಂದರೆ ಆ್ಯಂಗಲ್ ಎ ಒ ಬಿ. ಸೊ ಇದು ಪ್ಲಸ್ ಆ್ಯಂಗಲ್ 5 ಪ್ಲಸ್ ಆ್ಯಂಗಲ್ 6 ಇದೆ. ಇದು ನನ್ನ ಆ್ಯಂಗಲ್ 5 ಆ್ಯಂಗಲ್ 6 ಇದೆರಡು ಸೇರಿದ್ರೆ ಏನಾಗುತ್ತೆ, ಸಿ ಒ ಡಿ. ಇಲ್ಲೇನಿದೆ ಆರ್ ಎಚ್ ಎಸ್ ಅಲ್ಲಿ
180. ನಾವೇನು ಪ್ರೂವ್ ಮಾಡಬೇಕಾಗಿತ್ತು? ದ ಆಪೋಸಿಟ್ ಸೈಡ್ಸ್ ಆಫ್ ಅ ಕ್ವಾಡ್ರಿಲ್ಯಾಟ್ರಲ್. ಸೊ ಆಪೋಸಿಟ್ ಸೈಡ್ಸ್ AB ಮತ್ತು CD. ಸಬ್ಟೆಂಡ್ ಸಪ್ಲಿಮೆಂಟ್ರಿ ಆಂಗಲ್ಸ್. ಸೊ ಈ ಆ್ಯಂಗಲು ಮತ್ತು ಈ ಆ್ಯಂಗಲ್ ಸಮ್ ನೋಡಿದ್ರೆ 180 ಇರಬೇಕು ಅಂತ ತೋರಿಸ್ಬೇಕಾಯ್ತು. ಸೊ ನಮಗೆ AOB ಪ್ಲಸ್ COD ಈಕ್ವಲ್ಸ್ 180 ಸಿಕ್ಕಿದೆ. ನಾವು AB ಮತ್ತು CD ನೋಡಿದ್ವಿ. ಸೇಮ್ ಪ್ರಾಸೆಸ್ಸಿಂದ AD ಮತ್ತು BCನೂ ಸೆಂಟರಲ್ಲಿ ಸಪ್ಲಿಮೆಂಟ್ರಿ ಆ್ಯಂಗಲ್ ಸಬ್ಟೆಂಡ್ ಮಾಡ್ತಾರೆ. ಸೊ ನಿಮ್ಮ ಪೇಪರಲ್ಲೂ ನೀವು ಸಿಮಿಲರ್ಲಿ ಆ್ಯಂಗಲ್ ಇದೇನು ಸಬ್ಟೆಂಡ್ ಮಾಡ್ತಿದೆ? AOD ಪ್ಲಸ್ ಇಲ್ಲೇನಿದೆ? BOC. ಇದೂ 180 ಡಿಗ್ರೀಸೇನೆ ಸಬ್ಟೆಂಡ್ ಮಾಡೋದು ಸೆಂಟರಲ್ಲಿ. ಸೊ ಫೈನಲ್ ಆಗಿ ಏನು ಹೇಳ್ಬೋದು? ದೇರ್ ಫಾರ್ ಆಪೋಸಿಟ್ ಸೈಡ್ಸ್ ಸಬ್ಟೆಂಡ್ ಸಪ್ಲಿಮೆಂಟ್ರಿ angles at the center. ಹೆಲೋ. ಸೊ ನೀವು ಇಲ್ಲಿ ತನಕ ನೋಡಿರಾ ಅಂದರೆ ನಾನು ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ಟು ಮಲಗಿಲ್ಲ ಅಂತ ಅರ್ಥ ಆಯಿತು. ಸೊ ವೆರಿ ಇಂಪಾರ್ಟೆಂಟ್, ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡೀವಿ ಈ ಚಾಪ್ಟರ್ ರಿಲೇಟೆಡು. ಸೆಕೆಂಡ್ಲಿ, ಯಾವುದಾದ್ರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ, ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ, ಅಕ್ಕ ನೀವು ಹೇಳಿದ್ದು ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ, ನಿಮಗೆ 3 ಆಪ್ಷನ್ಸ್ ಇದೆ. 1, ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. 2, ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು. ಅಥವಾ 3, ನಮ್ಮ ಇಮೇಲ್ ಐಡಿಗೆ ಒಂದು ಮೇಲ್ ಕಳಿಸ್ಬೋದು. ಇಮೇಲ್ ID info.projectsitara@gmail.com. ನಾವು ಹೇಳಿರೋ ವಿಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್.